ನ್ಯಾಯ ಸಿಕ್ಕೇ ಸಿಗುತ್ತೆ. ಪಹಲ್ಗಾಮ್ನಲ್ಲಿ ಪ್ರಾಣವನ್ನ ಕಳ್ಕೊಂಡಂತಹ ಭಾರತೀಯರಿಗೆ ಖಂಡಿತ ನ್ಯಾಯ ಸಿಗುತ್ತೆ ಅನ್ನೋದನ್ನ ದೃಢ ಧ್ವನಿಯಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಭಾರತ ಏನೋ ಒಂದು ಮಾಡೇ ಮಾಡುತ್ತೆ. ಪ್ರತೀಕಾರವನ್ನ ತೀರಿಸಿಕೊಳ್ಳೋದು ಪಕ್ಕ. 140 ಕೋಟಿ ಭಾರತೀಯರ ನಿರೀಕ್ಷೆ ಕೂಡ ಅದೇನೆ. ಬಟ್ ಏನು ಮಾಡಬಹುದು, ಯಾವ ರೀತಿ ಪ್ರತೀಕಾರವನ್ನ ತೀರಿಸಿಕೊಳ್ಳಬಹುದು, ಇದು ಇರುವಂತಹ ಕುತೂಹಲ. ಸಾಧ್ಯತೆಗಳು ಏನೇನು ಅದನ್ನ ನೋಡ್ತಾ ಹೋಗೋಣ. ಮೊದಲ ಸಾಧ್ಯತೆಯನ್ನ ನೋಡೋಣ. ಏನು ಮಾಡಬಹುದು, ಯಾವ ರೀತಿ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಬಹುದು. ಮೊದಲ ಸಾಧ್ಯತೆಯನ್ನ ಗಮನಿಸ್ತಾ ಇದ್ದೀರಿ. ಮಿಸೈಲ್ ಸ್ಟ್ರೈಕ್ ಅನ್ನ ಮಾಡಬಹುದು. ಯಾರ ಮೇಲೆ, ಯಾವ ಸ್ಥಳದ ಮೇಲೆ? ಮೊದಲನೇದಾಗಿ ಬಹಾವಲ್ಪುರ್, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಏನಿದೆ, ಭಾರತದಲ್ಲಿ ಪಂಜಾಬ್ ಯಾವ ರೀತಿಯಾಗಿದೆಯೋ ಪಾಕಿಸ್ತಾನದಲ್ಲೂ ಪಂಜಾಬ್ ಪ್ರಾಂತ್ಯ ಇದೆ. ಆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂತಹ ನಗರ ಬಹಾವಲ್ಪುರ್. ಪಾಕಿಸ್ತಾನದ 13ನೇ ಅತಿ ದೊಡ್ಡದಾದಂತಹ ನಗರ, ಹೆಚ್ಚಿನ ಜನಸಂಖ್ಯೆ ಇರುವಂತಹ ನಗರ. ಆದರೆ ಇದೇ ಬಹಾವಲ್ಪುರ್ ಪ್ರದೇಶ ಏನಿದೆ, ಇದು ಜೈಷ್ ಎ ಮೊಹಮ್ಮದ್ ಸಂಘಟನೆ, ಉಗ್ರ ಸಂಘಟನೆ ಏನಿದೆ, ಆ ಉಗ್ರ ಸಂಘಟನೆಯ ಕೇಂದ್ರ. ಅಲ್ಲಿ ಟ್ರೈನಿಂಗ್ ಆಗುತ್ತೆ. ಅಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಸೇರುವಂತಹ ಉಗ್ರರು ಯಾರಿದ್ದಾರೋ ಅಲ್ಲಿ ಅವರನ್ನ ತಯಾರಿ ಮಾಡಲಾಗುತ್ತೆ ಅನ್ನುವಂಥ ಮಾತಿದೆ. ಹಾಗಾಗಿ ಮಿಸೈಲ್ ಸ್ಟ್ರೈಕ್ ಮಾಡಿದ್ರೆ ಎಲ್ಲಿಗೆ ಮಾಡಬಹುದು? ಪಾಕಿಸ್ತಾನದ ಭೂಪ್ರದೇಶದಲ್ಲಿರುವಂತಹ ಆವತ್ತು ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಉಗ್ರರ ಲಾಂಚ್ ಪ್ಯಾಡ್ಗಳನ್ನ ಉಡಿಸ್ ಮಾಡ್ತಲ್ಲ ಭಾರತ, ಅದೇ ರೀತಿ ಬಹಾವಲ್ಪುರ್ನಲ್ಲಿರುವಂತಹ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಲಾಂಚ್ ಪ್ಯಾಡ್ ಅಥವಾ ತರಬೇತಿ ಕೇಂದ್ರ ಏನಿದೆ ಅಂತ ಹೇಳಲಾಗ್ತಾ ಇದೆ, ಅದನ್ನ ಉಡಿಸ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡುವಂತಹ ಸಾಧ್ಯತೆ ಇದೆ. ಅದಿಲ್ಲ ಅಂದ್ರೆ ಮತ್ತೊಂದು ಪ್ರದೇಶ ಇದೆ. ಆ ಮತ್ತೊಂದು ಪ್ರದೇಶ ಏನು? ಮುರಿದ್ಕೆ ಅನ್ನುವಂತಹ ಪ್ರದೇಶ. ಈ ಮುರಿದ್ಕೆ ಅನ್ನುವಂತಹ ಪ್ರದೇಶ ಇದೆಯಲ್ಲ, ಇದು ಕೂಡ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂತಹ ನಗರ. ಆ ನಗರದಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕೇಂದ್ರ ಇದೆ. ಅಲ್ಲಿ ಉಗ್ರರನ್ನ ತಯಾರು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಭಾರತದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಅಥವಾ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಅಲ್ಲಿ ಅವರನ್ನ ತಯಾರಿ ಮಾಡಲಾಗ್ತಾ ಇದೆ. ಮುರಿದ್ಕೆ ಅನ್ನುವಂತಹ ಪ್ರದೇಶ ಒಂದೋ ಬಹಾವಲ್ಪುರ್ ಅಥವಾ ಮುರಿದ್ಕೆ ಅಥವಾ ಎರಡೂ ಸ್ಥಳಗಳಿಗೂ ಮಿಸೈಲ್ ಸ್ಟ್ರೈಕ್ ಅನ್ನ ಭಾರತ ಮಾಡುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಕೇವಲ ಇದೆರಡು ಜಾಗ ಅಲ್ಲ, ಪಾಕಿಸ್ತಾನದ ಹಲವು ಪ್ರದೇಶಗಳಲ್ಲಿ ಹಲವು ಕಡೆ ಉಗ್ರರನ್ನ ತಯಾರು ಮಾಡುವಂತಹ ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ. ಪಾಕಿಸ್ತಾನ ನಾನು ಉಗ್ರರನ್ನ ಪೋಷಿಸ್ತಾ ಇಲ್ಲ, ಉಗ್ರವಾದಕ್ಕೆ ನಾನೇ ವಿಕ್ಟಿಮ್ ಅಂತ ಹೇಳಿ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ರು. ಪಾಕಿಸ್ತಾನದಲ್ಲಿ ಉಗ್ರರ ತಯಾರಿ ಆಗ್ತಾ ಇದೆ ಅನ್ನುವಂಥದ್ದು ಅದು ಜಗತ್ತಿಗೆ ಗೊತ್ತಿರುವಂತಹ ನಗ್ನ ಸತ್ಯ. ಹಾಗಾಗಿ ಮಿಸೈಲ್ ಸ್ಟ್ರೈಕ್ ಅನ್ನ ಮಾಡಬಹುದು ಭಾರತ. ಇದು ಮೊದಲ ಸಾಧ್ಯತೆ. ಆ ಮಿಸೈಲ್ ಸ್ಟ್ರೈಕ್ ಲಾಸ್ಟ್ ಟೈಮ್ ಬಾಲಾಕೋಟ್ ಯಾವ ರೀತಿ ಉಗ್ರರ ಲಾಂಚ್ ಪ್ಯಾಡ್ಗಳನ್ನ ಹೊಡೆದುರುಳಿಸಲಾಯಿತು, ಸೇಮ್ ಅದೇ ರೀತಿಯಲ್ಲಿ ಬಹಾವಲ್ಪುರ್ ಹಾಗೆ ಮುರಿದ್ಕೆ ಲಾಹೋರ್ ಸಿಟಿ ಏನಿದೆ ಪಾಕಿಸ್ತಾನದ್ದು, ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನಗರ. ಆ ನಗರ, ಈ ಎರಡು ನಗರಗಳ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನ ಮಾಡುವಂತಹ ಸಾಧ್ಯತೆ ಇದೆ. ಸಾಧ್ಯತೆ ಎರಡನೇ ಸಾಧ್ಯತೆ ಏನು? ಆ ಎರಡನೇ ಸಾಧ್ಯತೆಯನ್ನ ನೋಡ್ತಾ ಹೋಗೋಣ. ಕ್ಷಿಪಣಿ ದಾಳಿಯನ್ನ ಮಾಡಬಹುದು. ಯಾವೆಲ್ಲ ಮಿಸೈಲ್ಗಳನ್ನ ಬಳಕೆ ಮಾಡಬಹುದು ಹಾಗಾದ್ರೆ ಭಾರತ ಶತ್ರು ರಾಷ್ಟ್ರದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ? ಈಗಾಗಲೇ ಈ 3 ಕ್ಷಿಪಣಿಗಳನ್ನ ನೀವೇನ್ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ, ಆ 3 ಕ್ಷಿಪಣಿಗಳು ಕೂಡ ಸರ್ವ ಸನ್ನದ್ಧವಾಗಿ ನಿಂತಿವೆ. ಅವುಗಳ ರೆಡಿನೆಸ್ ಅನ್ನ, ಅವುಗಳ ತಯಾರಿಯನ್ನ, ಅವುಗಳು ಎಷ್ಟು ಪ್ರಮಾಣದಲ್ಲಿ ಈ ಕ್ಷಣಕ್ಕೆ ಶತ್ರುವನ್ನ ಹೊಡೆದುರುಳಿಸುವುದಕ್ಕೆ ಶಕ್ತ ಆಗಿದ್ದಾವೆ, ಅದರ ತಯಾರಿ, ಅದರ ಪ್ರಾಕ್ಟೀಸ್ ಆಲ್ರೆಡಿ ಆರಂಭ ಆಗಿದೆ. ಯಾವ ಮಿಸೈಲ್ಸ್ ಗಮನಿಸ್ತಾ ಇದ್ದೀರಿ? ಮೊದಲನೇದಾಗಿ ಬ್ರಹ್ಮೋಸ್ ಮಿಸೈಲ್. ಬ್ರಹ್ಮೋಸ್ ಮಿಸೈಲ್ ನ ರೇಂಜ್ ಏನು? 400 ಕಿಲೋಮೀಟರ್. ಇದು 500 ಕಿಲೋಮೀಟರ್ ವರೆಗೂ ಹೋಗಬಹುದು. ಸರ್ಫೇಸ್ ಟು ಸರ್ಫೇಸ್ ಬಳಕೆಯಾಗುವಂತಹ ಮಿಸೈಲ್ ಇದು. ಸಮುದ್ರದಲ್ಲಿ ಶಿಪ್ಗಳ ಮೂಲಕನೂ ಮಿಸೈಲ್ ಅನ್ನ, ಬ್ರಹ್ಮೋಸ್ ಮಿಸೈಲ್ ಅನ್ನ ಉಡಾವಣೆ ಮಾಡಬಹುದು. ಬ್ರಹ್ಮೋಸ್ ಮಿಸೈಲ್ ಅನ್ನ ಶತ್ರುವಿನ ಲ್ಯಾಂಡ್ ಅನ್ನ ಟಾರ್ಗೆಟ್ ಮಾಡಿ ಬ್ರಹ್ಮೋಸ್ ಮಿಸೈಲ್ ನ ಬಳಕೆ ಮಾಡಿ ಆ ಜಾಗವನ್ನ, ಆ ಪ್ರದೇಶವನ್ನ ಅಥವಾ ಶತ್ರುವಿನ ಇರುವಿಕೆಯನ್ನ ಧ್ವಂಸ ಮಾಡುವಂತಹ ಕೆಪಾಸಿಟಿಯನ್ನ ಈ ಬ್ರಹ್ಮೋಸ್ ಮಿಸೈಲ್ ಹೊಂದಿದೆ. ಒಂದು ಬ್ರಹ್ಮೋಸ್ ಮಿಸೈಲ್ ಇವತ್ತು ಸಮುದ್ರದಲ್ಲಾದಂತಹ ಪರೀಕ್ಷೆ ಕೂಡ, ಆ ಪ್ರಾಯೋಗಿಕ ಪರೀಕ್ಷೆ ಏನಾಯಿತು ಅದು ಕೂಡ ಬ್ರಹ್ಮೋಸ್ ಮಿಸೈಲ್ ನದ್ದೇ ಪರೀಕ್ಷೆಯಾಗಿತ್ತು. ರೇಂಜ್ 400ರಿಂದ 500 ಕಿಲೋಮೀಟರ್ ವರೆಗೂ ಕೂಡ ಅಷ್ಟು ದೂರದಲ್ಲಿರುವಂತಹ ಶತ್ರುವಿನ ಇರುವಿಕೆ, ಶತ್ರುವಿನ ಪ್ರದೇಶವನ್ನ ಹೊಡೆದುರುಳಿಸುವಂತಹ ತಾಕತ್ತಿರುವಂತಹ ಮಿಸೈಲ್ ಬ್ರಹ್ಮೋಸ್ ಮಿಸೈಲ್. ಮತ್ತೊಂದು ಮಿಸೈಲ್ ಅದು ಪೃಥ್ವಿ 3.
ಪೃಥ್ವಿ-3 ಮಿಸೈಲ್ ಅನ್ನ ಕೂಡ ಬಳಕೆ ಮಾಡಬಹುದು. ಇದರ ರೇಂಜ್ 350 ಕಿಲೋಮೀಟರ್ನಿಂದ 750 ಕಿಲೋಮೀಟರ್ ವರೆಗೂ ಕೂಡ ಇದೆ. 350ರಿಂದ 750 ಕಿಲೋಮೀಟರ್. ನೇವಿನಲ್ಲಿ ಇದನ್ನು ಬಳಕೆ ಮಾಡುವಾಗ ಇದರ ವರ್ಷನ್ ನೇವಲ್ ವೇರಿಯಂಟ್, ಈ ಪೃಥ್ವಿ-3 ಮಿಸೈಲ್ ಏನಿದೆ ಇದರ ನೇವಲ್ ವೇರಿಯಂಟ್ ನ ಧನುಷ್ ಅಂತ ಹೇಳಿ ಕರೀತಾರೆ. ಈ ಮಿಸೈಲ್ ನ ಲ್ಯಾಂಡ್ ಟು ಲ್ಯಾಂಡ್ ಬಳಕೆ ಮಾಡಬಹುದು, ಅಂದ್ರೆ ಆಕಾಶಕ್ಕೂ ಹೊಡೆದುರುಳಿಸೋದಕ್ಕೆ ಬಳಕೆ ಮಾಡ್ತಾರೆ. ಜೊತೆಗೆ ಶತ್ರುವಿನ ಜಾಗ, ಶತ್ರುವಿನ ಇರುವಿಕೆ ಇರುವಂತಹ ಸರ್ಫೇಸ್ ಏನಿದೆ, ಲ್ಯಾಂಡ್ ಏನಿದೆ, ಅದನ್ನ ಹೊಡೆದುರುಳಿಸೋದಕ್ಕೆ, ಅದನ್ನ ಧ್ವಂಸ ಮಾಡೋದಕ್ಕೆ ಪೃಥ್ವಿ-3 ಅಥವಾ ನೇವಿನಲ್ಲಿ ಅದನ್ನ ಬಳಕೆ ಮಾಡಬೇಕಾದ್ರೆ ಆ ವೇರಿಯಂಟ್ ನ ಧನುಷ್ ಅಂತ ಹೇಳಿ ಕರೀತಾರೆ. ಅದನ್ನ ಬಳಕೆ ಮಾಡಬಹುದು. ಮತ್ತೊಂದು ಸ್ಕ್ಯಾಲ್ಪ್ ಮಿಸೈಲ್ ಮೊನ್ನೆಯಷ್ಟು ನಾವು ಸುದ್ದಿಯನ್ನ ಕೊಟ್ವಿ. ರಫೇಲ್ ಯುದ್ಧ ವಿಮಾನಗಳನ್ನ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ ಗಡಿ ಭಾಗದಲ್ಲಿ ಅಂತ ಹೇಳಿ. ಆ ರಫೇಲ್ ಯುದ್ಧ ವಿಮಾನಗಳ ಮೂಲಕ ಈ ಸ್ಕ್ಯಾಲ್ಪ್ ಮಿಸೈಲ್ ನ ಕ್ಯಾರಿ ಮಾಡಿ, ಈ ಸ್ಕ್ಯಾಲ್ಪ್ ಮಿಸೈಲ್ ನ ಶತ್ರು ಪ್ರದೇಶ ಏನಿದೆ, ಶತ್ರುವಿನ ಆ ಅಡಗುತಾಣ ಏನಿದೆ, ಅದರ ಮೇಲೆ ಇದನ್ನ ತಗೊಂಡು ಹೋಗಿ, ಆ ವಾರ್ ಹೆಡ್ ನ ತಗೊಂಡು ಹೋಗಿ, ಮಿಸೈಲ್ ನ ತಗೊಂಡು ಹೋಗಿ ಬ್ಲಾಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸ್ಕ್ಯಾಲ್ಪ್ ಮಿಸೈಲ್ ಇದರ ರೇಂಜ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. 300 ಕಿಲೋಮೀಟರ್ ವರೆಗೂ ಇದರ ರೇಂಜ್ ಇದೆ. ಅಂದ್ರೆ ಭಾರತ ಸರ್ವಸನ್ನದ್ಧವಾಗಿದೆ. ಭಾರತದ ಮಿಸೈಲ್ಗಳು ಸರ್ವಸನ್ನದ್ಧವಾಗಿದ್ದಾವೆ. ಯುದ್ಧ ಮಾಡಬೇಕು, ಆದ್ರೆ ಆ ಯುದ್ಧ ಯಾವ ರೀತಿಯಾಗಿರುತ್ತೆ? ಭಯೋತ್ಪಾದನೆಯ ವಿರುದ್ಧ ಯುದ್ಧ ಇದು ನಿಲ್ಲೋದಿಲ್ಲ. ನ್ಯಾಯಕ್ಕಾಗಿ ಹೋರಾಟ ಖಂಡಿತ. ನ್ಯಾಯ ಪ್ರಾಣ ಕಳ್ಕೊಂಡವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನ ಬಹಳ ದೃಢವಾದ ಧ್ವನಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳುವುದು ಶತಸಿದ್ಧ. ಆದ್ರೆ ಪ್ರತೀಕಾರ ಯಾವ ರೀತಿ ತೀರಿಸಿಕೊಳ್ಳಬಹುದು? ಇದು ಇರುವಂತಹ ಕುತೂಹಲ. ಎರಡನೇ ಸಾಧ್ಯತೆಯನ್ನ ನೋಡ್ತಾ ಹೋಗೋಣ. ಭಾರತ ಏನು ಮಾಡೋದಿಕ್ಕೆ ಸಾಧ್ಯ ಇದೆ? ಸಮುದ್ರ ಸಮರ ಯಾವ ರೀತಿ? ಪಾಕಿಸ್ತಾನದ ಸಮುದ್ರ ಮಾರ್ಗದ ಮೇಲೆ ಹಿಡಿತವನ್ನ ಸಾಧಿಸುವಂತಹ ಕೆಲಸವನ್ನ ಭಾರತೀಯ ನೌಕಾಸೇನೆ ಮಾಡಬಹುದು. ಆಲ್ರೆಡಿ ಅದು ಆರಂಭ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ಸಮರಾಭ್ಯಾಸವನ್ನ ಕಳೆದ ಕೆಲ ದಿನಗಳಿಂದ ಮಾಡ್ತಾ ಇದೆ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಂತಹ ನಂತರದಲ್ಲಿ ನೌಕಾಪಡೆಗೂ ಕೂಡ ನೀವು ಸನ್ನದ್ಧರಾಗಿರಬೇಕು ಅನ್ನುವಂಥ ಸ್ಪಷ್ಟ ಸೂಚನೆಯನ್ನ ನೀಡಿರೋದ್ರಿಂದ ಅಲ್ಲಿ ಸಮರಾಭ್ಯಾಸ ಆಲ್ರೆಡಿ ಆರಂಭ ಆಗಿದೆ. ಅರಬ್ಬಿ ಸಮುದ್ರ ಮಾರ್ಗದಲ್ಲಿ ಸಂಚಾರ ಇರುವಂತಹ ಸಂದರ್ಭದಲ್ಲೇ ಸಮರಾಭ್ಯಾಸವೂ ಕೂಡ ಆಗ್ತಾ ಇರೋದ್ರಿಂದ ಇದರಿಂದ ಪಾಕಿಸ್ತಾನಕ್ಕೆ ಹೊಡೆತ. ನೌಕಾದಳದ ಮೂಲಕ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡುವುದಕ್ಕೆ ಅವಕಾಶ ಇದೆ. ಕರಾಚಿ, ಗ್ವಾದಾರ್ ಬಂದರುಗಳು ಏನಿದ್ದಾವೆ, ಪಾಕಿಸ್ತಾನದ ಬಂದರುಗಳು, ಅವರ ಎಲ್ಲ ವ್ಯಾಪಾರ ವಹಿವಾಟು ಸಮುದ್ರ ಮಾರ್ಗವಾಗಿ ನಡೆಯುವುದು ಈ ಎರಡು ಬಂದರುಗಳ ಮೂಲಕ. ಆ ಬಂದರಿಗೆ ಹೋಗುವಂತಹ ವಸ್ತುಗಳು ಆಮದು ಮಾಡಿಕೊಳ್ಳೋದು, ರಫ್ತು ಮಾಡಿಕೊಳ್ಳೋದು ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗುವಂತಹ ಸಾಧ್ಯತೆ ಇದೆ. ತೈಲ ಪೂರೈಕೆ ಬಹಳ ಪ್ರಮುಖವಾದದ್ದು. ತೈಲ ಪೂರೈಕೆ ಬಂದಾದ್ರೆ ಮತ್ತಷ್ಟು ಸಂಕಷ್ಟವನ್ನ ಪಾಕಿಸ್ತಾನ ಎದುರಿಸಬೇಕಾಗಬಹುದು. ಸಮುದ್ರ ಮಾರ್ಗವಾಗಿ ಸಂಚಾರ ಪ್ರಯಾಣ ಏನಿದೆ ಅದು ತಡೆಯಾಗಬಹುದು. ಅದು ದುಬಾರಿ ಕೂಡ ಆಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಭಾರತ ಸಮರಾಭ್ಯಾಸವನ್ನ ಆ ಭಾಗದಲ್ಲಿ ಮಾಡ್ತಾ ಇರೋದ್ರಿಂದ ಆ ಭಾಗದಲ್ಲಿ ಬರೋದಕ್ಕೆ ಬೇರೆ ಕಾರ್ಗೋ ಶಿಪ್ಗಳಾಗಿರಬಹುದು ಅಥವಾ ಬೇರೆ ಯಾವುದೇ ವಸ್ತುಗಳ ಪೂರೈಕೆ, ತೈಲ ಪೂರೈಕೆ ಇರಬಹುದು, ಯಾವುದೇ ಶಿಪ್ಗಳು ಬರೋದಕ್ಕೂ ಹಿಂದೇಟನ್ನ ಹಾಕಬಹುದು ಅಥವಾ ಆತಂಕದ ವಾತಾವರಣ ನಿರ್ಮಾಣ ಆಗಬಹುದು. ಆ ಮೂಲಕ ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನ ಭಾರತ ಮಾಡಬಹುದು. ಕೇವಲ ಹಿಡಿತ ಸಾಧಿಸುವುದಷ್ಟೇ ಅಲ್ಲ, ಯಾವುದೇ ಸಿಚುವೇಶನ್ ನಿರ್ಮಾಣ ಆದರೂ ಕೂಡ ಪಾಕಿಸ್ತಾನದ ಮೇಲೆ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಭಾರತೀಯ ನೌಕಾಸೇನೆ ಸಮುದ್ರ ಮಾರ್ಗದಲ್ಲಿ ಸರ್ವ ಸನ್ನದ್ಧವಾಗಿ ನಿಂತಿದೆ. ಆ ಅವಕಾಶ ಭಾರತದ ನೌಕಾಪಡೆಗಿದೆ. ಆ ಸಾಧ್ಯತೆಯನ್ನ ಭಾರತ ಬಳಸಿಕೊಳ್ಳುತ್ತಾ ಗೊತ್ತಿಲ್ಲ. ಈಗ ಮೂರನೇ ಸಾಧ್ಯತೆಯನ್ನ ನೋಡ್ತಾ ಹೋಗೋಣ. ಉಗ್ರರನ್ನ ಟಾರ್ಗೆಟ್ ಮಾಡಬಹುದು. ಯಾರ್ಯಾರು ಉಗ್ರ ಗುರುಗಳಿದ್ದಾರೋ ಈ ಉಗ್ರರನ್ನ ಕ್ರಿಯೇಟ್ ಮಾಡಿ ಅವರಿಗೆ ನೀವೇನು ಮಾಡಬೇಕು ಅಂತ ಹೇಳಿ ಅವರ ತಲೆನಲ್ಲಿ ತುಂಬಿ ಅವರ ಬ್ರೈನ್ ವಾಶ್ ಮಾಡಿ ಅವ್ರ ಜೀವನ ಹಾಳು ಮಾಡಿ ಅವ್ರ ಜೀವನ ಬರ್ಬಾದ್ ಮಾಡಿ ಆನಂತರ ಈ ಉಗ್ರ ಚಟುವಟಿಕೆಗಳಿಗೆ ಕಳುಹಿಸಿ ತಾವು ಮಾತ್ರ ಎಲ್ಲೋ AC ರೂಮ್ನಲ್ಲಿ ದೊಡ್ಡದಾಗಿ ಕೂತ್ಕೊಂಡು ಭಾಷಣ ಬಿಗಿತಾರಲ್ಲ, ಅಂಥವ್ರನ್ನ ಟಾರ್ಗೆಟ್ ಮಾಡಬಹುದು. ಗುರುವನ್ನೇ ಹೊಡೆದ್ರೆ ಉಗ್ರರ ಮೇಲೆ ಹಿಡಿತವನ್ನ ಸಾಧಿಸುವುದು ಅಥವಾ ಉಗ್ರವಾದವನ್ನ ನಿರ್ನಾಮ ಮಾಡುವುದಕ್ಕೆ ಸಹಾಯಕ ಆಗುತ್ತೆ. ಹಾಗಾಗಿ ಉಗ್ರರನ್ನ ಭಾರತ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ಉಗ್ರರು ಯಾರ್ಯಾರು, ಅವರನ್ನ ನ್ಯೂಟ್ರಲೈಸ್ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಯಾವ ರೀತಿಯಾಗಿ ಮಾಡಬಹುದು, ಯಾವ ಕಾರಣಕ್ಕಾಗಿ ಮಾಡಬಹುದು, ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಉಗ್ರರು ಯಾರ್ಯಾರು ಅಂತ ಹೇಳಿ
ಸಾಧ್ಯತೆ ಟಾರ್ಗೆಟ್ 3, ಟಾರ್ಗೆಟ್ ಉಗ್ರ ಗುರುಗಳು ಯಾರ್ಯಾರು? ಮೊದಲನೇದಾಗಿ ಹಫೀಜ್ ಸಯೀದ್. ವಿಶ್ವಸಂಸ್ಥೆಯ ಮೂಲಕನೇ ಉಗ್ರ ಅಂತ ಹೇಳಿ ಘೋಷಣೆಯಾದಂತಹ ವ್ಯಕ್ತಿ ಹಫೀಜ್ ಸಯೀದ್. ಬಾಯಿ ಬಿಟ್ರೆ ಭಾರತದ ಮೇಲೆ ಬೆಂಕಿಯನ್ನ ಉಗುಳುವಂತಹ ವ್ಯಕ್ತಿ, ಉಗ್ರರನ್ನ ಕ್ರಿಯೇಟ್ ಮಾಡಿ ಉಗ್ರರ ಪ್ರೊಫೆಸರ್ ಅಂತ ಹೇಳಿ ಕರೆಸಿಕೊಳ್ಳುವಂತಹ ವ್ಯಕ್ತಿ, ಉಗ್ರರ ಮೌಲಾನಾ ಅಂತ ಹೇಳಿ ಕರೆಸಿಕೊಳ್ಳುವಂತಹ ವ್ಯಕ್ತಿ. ಆತನನ್ನ ನ್ಯೂಟ್ರಲೈಸ್ ಮಾಡಿದ್ರೆ ಅಥವಾ ಆತನನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸಿದ್ರೆ ಉಗ್ರವಾದವನ್ನ ಮಾಡ್ತಾ ಇರುವಂತವರ ಮೇಲೆ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯಾಪಕವಾಗಿ ಉಗ್ರವಾದ ವ್ಯಾಪಿಸ್ತಾ ಇದೆಯಲ್ಲ, ಇವರ ಕುಮ್ಮಕ್ಕಿನಿಂದಾಗಿ ಅದನ್ನ ತಡೆಯುವುದಕ್ಕೆ ಸಹಾಯಕ ಆಗುತ್ತೆ. ಮತ್ತೋರ್ವ ಉಗ್ರ ಮೌಲಾನಾ ಮಸೂದ್ ಅಜರ್. ಈತ ಕೂಡ, ಈ ಮೌಲಾನಾ ಮಸೂದ್ ಅಜರ್ ಕೂಡ ವಿಶ್ವಸಂಸ್ಥೆಯಿಂದಾನೇ ಉಗ್ರ ಅಂತ ಹೇಳಿ ಘೋಷಣೆಯಾಗಿರುವಂತಹ ಅಂತಾರಾಷ್ಟ್ರೀಯ ಉಗ್ರ ಮೌಲಾನಾ ಮಸೂದ್ ಅಜರ್. ಈತನನ್ನ ಕೂಡ, ಈ ಮೌಲಾನಾ ಮಸೂದ್ ಅಜರ್ನನ್ನ ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಯಾವುದಾದ್ರೂ ರೂಪದಲ್ಲಿ ಮಾಡಬಹುದು. ಅದನ್ನ ಮಾಡುವುದಕ್ಕೆ ಭಾರತಕ್ಕೆ ಅವಕಾಶ ಇದೆ. ಮುಂದಿನ ಉಗ್ರರ ಲಿಸ್ಟ್ ಅನ್ನ ನೋಡ್ತಾ ಹೋಗೋಣ. ಝಾಕಿಯುರ್ ರೆಹಮಾನ್ ಲಖ್ವಿ 26/11 ದಾಳಿ ಏನಾಯ್ತು ಮುಂಬೈನಲ್ಲಿ. ಆ ದಾಳಿಯಲ್ಲಿ ಕಮಾಂಡರ್ ಆಗಿ ಕೆಲಸವನ್ನ ಮಾಡಿದೋ ನೀವೇ ಝಾಕಿಯುರ್ ರೆಹಮಾನ್ ಲಖ್ವಿ. 2008ರಲ್ಲಿ ಭಾರತದ ಮುಂಬೈನಲ್ಲಾದಂತಹ ದಾಳಿ ಬಹಳ ದೊಡ್ಡ ಮಟ್ಟದ ಹೊಡೆತವನ್ನ ಭಾರತಕ್ಕೆ ಕೊಡ್ತು. ಭಾರತದಲ್ಲಿ ಭಯೋತ್ಪಾದನೆಯ ಆತಂಕವನ್ನ ಕ್ರಿಯೇಟ್ ಮಾಡಿದಂತಹ ದಾಳಿ ಇದು. ಆ ದಾಳಿಯಲ್ಲಿ ಕಮಾಂಡರ್ ಆಗಿದ್ದವನು, ನೆರವನ್ನ ಕೊಟ್ಟವನು ಈ ಝಾಕಿಯುರ್ ರೆಹಮಾನ್ ಲಖ್ವಿ. ಉಗ್ರರನ್ನ ಟ್ರೈನ್ ಮಾಡಿ ಕಳಿಸಿದವನು ಈ ಝಾಕಿಯುರ್ ರೆಹಮಾನ್ ಲಖ್ವಿ. ಹಾಗಾಗಿ ಆತನನ್ನ ಕೂಡ ಹೊಡೆದುರುಳಿಸುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಆ ಅವಕಾಶ ಭಾರತೀಯ ಸೇನೆಗಿದೆ. ಮತ್ತೊಬ್ಬ ಸಾಜಿದ್ ಮೇರ್, ದಾವೂದ್ ಇಬ್ರಾಹಿಂನ ಬಲಗೈ ಬಂಟಾಯಿತ ಸಾಜಿದ್ ಮೇರ್. ಆತನನ್ನ ಹೊಡೆದುರುಳಿಸುವಂತಹ ಚಾನ್ಸಸ್ ಇದೆ. ಆತನನ್ನ ಟಾರ್ಗೆಟ್ ಮಾಡಬಹುದು ಭಾರತೀಯ ಸೇನೆ. ಇನ್ನೂ ಇಬ್ಬರಿದ್ದಾರೆ ಉಗ್ರರು, ಅವರ ಡೀಟೇಲ್ಸ್ ನ ಕೂಡ ನೋಡ್ತಾ ಹೋಗೋಣ. ಟೈಗರ್ ಮೆಮನ್ ಹಾಗೆ ಸೈಫುಲ್ಲಾ ಖಾಲಿದ್. ಟೈಗರ್ ಮೆಮನ್ ಛೋಟಾ ಶಕೀಲ್ನ ಪರಮಾಪ್ತ, ಮತ್ತೊಂದು ಕಡೆ ಸೈಫುಲ್ಲಾ ಖಾಲಿದ್. ಈ ಪಹಲ್ಗಾಮ್ ಅಟ್ಯಾಕ್ ಏನಾಯ್ತು, 26 ಜನ ಭಾರತೀಯ ಟೂರಿಸ್ಟ್ಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಉಗ್ರರು ಏನ್ ಮಾಡಿದ್ರು, ಆ ಕೃತ್ಯದಲ್ಲಿ ನೇರವಾದ ಪಾತ್ರವನ್ನ ಹೊಂದಿರುವಂತಹ ಆರೋಪ ಈ ಉಗ್ರ ಸೈಫುಲ್ಲಾ ಖಾಲಿದ್ ಮೇಲಿದೆ. ಹಾಗಾಗಿ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಉಗ್ರರನ್ನ ತಯಾರಿ ಮಾಡ್ತಾ ಇರುವಂತಹ ಈ ಉಗ್ರವಾದದ ಪ್ರೊಫೆಸರ್ಗಳು ಯಾರಿದ್ದಾರೆ, ಆ ಪ್ರೊಫೆಸರ್ಗಳನ್ನೇ ಹೊಡೆದುರುಳಿಸುವಂತಹ ಅವಕಾಶವೂ ಕೂಡ ಭಾರತೀಯ ಸೇನೆಯ ಮುಂದಿದೆ. ಆ ಮೂಲಕ ನಾಯಿ ಕೊಡೆಯಂತೆ ತಲೆ ಎತ್ತಾ ಇರುವಂತಹ ಉಗ್ರರನ್ನ ಪಾಕಿಸ್ತಾನ ಮಾಡ್ತಾ ಇರುವಂತಹ ಕೃಪಾಪೋಷಣೆ ಏನಿದೆ ಅದಕ್ಕೆ ಲಗಾಮು ಹಾಕುವುದಕ್ಕೆ ಭಾರತಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಭಾರತ ಆ ಆಪ್ಷನ್ ಆಯ್ದುಕೊಳ್ಳುತ್ತಾ ಭಾರತೀಯ ಸೇನೆ ಗೊತ್ತಿಲ್ಲ. ಹಾಗಾದ್ರೆ 4ನೇ ಸಾಧ್ಯತೆ ಏನು, ಭಾರತದ ಮುಂದಿರುವಂತಹ ಆ 4ನೇ ಆಯ್ಕೆ ಏನು, ಅದನ್ನ ನೋಡ್ತಾ ಹೋಗೋಣ. ಏನು ಮಾಡಬಹುದು ಭಾರತ? ಪ್ರತೀಕಾರ ತೀರಿಸಿಕೊಳ್ಳುವುದು ಶತಸಿದ್ಧ. ಪ್ರತೀಕಾರವನ್ನ ಯಾವ ರೀತಿಯಾಗಿ ತೀರಿಸಿಕೊಳ್ಳಬಹುದು ಅನ್ನೋದಕ್ಕೆ ರಕ್ಷಣಾ ತಜ್ಞರು ಕೊಟ್ಟಿರುವಂತಹ ಸಾಧ್ಯತೆಗಳು ಇವೆಲ್ಲವೂ ಕೂಡ. ಈಗ 4ನೇ ಸಾಧ್ಯತೆಯನ್ನ ನೋಡ್ತಾ ಹೋಗೋಣ. ಏನು ಮಾಡಬಹುದು? ಪಾಕಿಸ್ತಾನದ ಉಗ್ರ ಮುಖವಾಡವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಚುವಂತಹ ಕೆಲಸವನ್ನ ಭಾರತ ಮಾಡಬಹುದು. ಪಾಕಿಸ್ತಾನ ಉಗ್ರವಾದವನ್ನ ಪೋಷಿಸ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿಲ್ಲದೆ ಇರುವಂತಹ ಸತ್ಯ ಅಲ್ಲ. ಆ ಕಾರಣಕ್ಕಾಗಿನೇ ಜಗತ್ತಿನ ಯಾವುದೇ ದೇಶದಲ್ಲಿ ಹೋಗಿ ನೋಡಿ, ಪಾಕಿಸ್ತಾನದ ಪ್ರಜೆ ಅಂತ ಹೇಳ್ಕೊಳ್ಳೋಕ್ಕೂ ಅವರು ಹಿಂಜರಿತಾರೆ, ಮುಜುಗರ ಪಡ್ಕೊಳ್ತಾರೆ. ಯಾಕಂದ್ರೆ ಅಂಥದ್ದೊಂದು ಇಮೇಜ್ ಪಾಕಿಸ್ತಾನಕ್ಕಿದೆ. ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೂವ್ ಮಾಡೋದು ಹೇಗೆ? ಪಾಕಿಸ್ತಾನದ ಉಗ್ರ ಮುಖವಾಡವನ್ನ ವಿಶ್ವದ ಮುಂದೆ ಕಳಚುವಂತಹ ಕೆಲಸವನ್ನ ಭಾರತ ಮಾಡಬೇಕು. ಯಾವ ರೀತಿ ಮಾಡಬೇಕು? ಪಾಕಿಸ್ತಾನದ ಭಾಗಿಯ ಸಾಕ್ಷ್ಯಗಳ ಸಮೇತ ಜಗತ್ತಿಗೆ ತಿಳಿಸುವಂತಹ ಕೆಲಸವನ್ನ ಭಾರತ ಮಾಡಬಹುದು. ಪಹಲ್ಗಾಮ್ ಅಟ್ಯಾಕ್ನಲ್ಲಿ 26 ಜನ ಭಾರತೀಯರು ಸತ್ರು. ಅಮಾಯಕ ಭಾರತೀಯರು ಪ್ರಾಣವನ್ನ ಕಳ್ಕೊಂಡ್ರು. ಕೆಲವರನ್ನ ಧರ್ಮವನ್ನ ಕೇಳಿ ಅವರ ಪ್ರಾಣವನ್ನ ತೆಗೆಯಲಾಯಿತು. ಇದಕ್ಕೆ ಸಾಕ್ಷಿಯನ್ನ ಭಾರತ ಹುಡುಕಬೇಕು. ಆ ಸಾಕ್ಷಿಯನ್ನ ಹುಡುಕಿ ಜಾಗತಿಕ ವೇದಿಕೆಯಲ್ಲಿ, ವಿಶ್ವ ಮಟ್ಟದ ವೇದಿಕೆಯಲ್ಲಿ ಪಾಕಿಸ್ತಾನ ಈ ಉಗ್ರ ಕೃತ್ಯದ ಹಿಂದಿದೆ ಅನ್ನುವುದನ್ನ ಭಾರತ ಸಾಕ್ಷಿ ಸಮೇತ ಪ್ರೂವ್ ಮಾಡುವಂತಹ ಕೆಲಸವನ್ನ ಮಾಡಬಹುದು.
ವಿಶ್ವದಾದ್ಯಂತ ಇರುವಂತಹ ISI ಸ್ಲೀಪರ್ ಸೆಲ್ಗಳ ಮಾಹಿತಿಯನ್ನ ಬಹಿರಂಗ ಮಾಡಬಹುದು. ISI ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ. ಅವರು ಆ ದೇಶವನ್ನ ಕಾಪಾಡುವ ಕೆಲಸಕ್ಕಿಂತ ಬೇರೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಪ್ಲಾನ್ ಮಾಡುವಂತಹ ಕೆಲಸವನ್ನೇ ಜಾಸ್ತಿ ಮಾಡ್ತಿದ್ದಾರೆ ISIನವರು. ಅವರ ಸ್ಲೀಪರ್ ಸೆಲ್ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿದ್ದಾವೆ. ಆ ಸ್ಲೀಪರ್ ಸೆಲ್ಗಳ ಮಾಹಿತಿಯನ್ನ ಬಹಿರಂಗ ಮಾಡುವಂತಹ ಕೆಲಸವನ್ನ ಭಾರತ ಮಾಡಬಹುದು. ಆ ಮೂಲಕ ಪಾಕಿಸ್ತಾನ ನಾವೇ ಉಗ್ರತ್ವದಿಂದ ಬಳಲು ಹೋಗ್ತಾ ಇದೀವಿ, ನಾವು ವಿಕ್ಟಿಮ್ಗಳು ಅಂತ ಹೇಳಿ ಈಗ ಒಂದು 3-4 ದಿನಗಳಿಂದ ಬೊಂಬಳ ಬಜಾಯಿಸ್ತಾ ಇದೆಯಲ್ಲ, ಆ ಸತ್ಯವನ್ನ ಜಗತ್ತಿನ ಮುಂದೆ ಭಾರತ ಅನಾವರಣ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೇನು ಮಾಡಬಹುದು? ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆಯೂ ಕೂಡ ಧ್ವನಿ ಎತ್ತಬಹುದು. ಬಲೂಚಿಸ್ತಾನ ಟೆಕ್ನಿಕಲಿ ಪಾಕಿಸ್ತಾನದ ಪಾರ್ಟ್, ಆದ್ರೆ ಬಲೂಚಿಸ್ತಾನಿಗರು ನಾವು ಇಂಡಿಯಾ ಜೊತೆ ಹೋಗ್ತೀವಿ, ಆದ್ರೆ ಪಾಕಿಸ್ತಾನದ ಜೊತೆ ಯಾವತ್ತೂ ಸೇರಲ್ಲ ಅಂತ ಹೇಳಿ ಘೋಷಣೆ ಮಾಡಿದವರು. ಪಾಕಿಸ್ತಾನದ ವಿರುದ್ಧ ಅಲ್ಲಿ ಹೋರಾಟ ನಡೀತಾನೆ ಇರುತ್ತೆ. ಮೊನ್ನೆ ಪಾಕಿಸ್ತಾನದ 27 ಸೈನಿಕರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಬಲೂಚಿಸ್ತಾನದ ಆ ಸ್ವಾತಂತ್ರ್ಯ ಹೋರಾಟಗಾರರ ಆರ್ಮಿ ಮಾಡ್ತು. ಹಾಗಾಗಿ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆಯೂ ಕೂಡ ಭಾರತ ಧ್ವನಿ ಎತ್ತಬಹುದು. ವಿಶ್ವದ ರಾಷ್ಟ್ರಗಳು ಒಂದು ವೇಳೆ ನೀವು ಯುದ್ಧ ಮಾಡಬೇಡಿ, ನೀವು ಅದನ್ನ ಮಾಡಕ್ ಹೋಗಬೇಡಿ ಅಂತ ಹೇಳಿ ಏನಾದ್ರೂ ಅಡ್ಡ ಬಂದ್ರೆ ಉಗ್ರ ನಿರ್ಬಂಧಕ್ಕೆ ಅಂದ್ರೆ ಸ್ಯಾಂಕ್ಷನ್ಗಳಿಗೆ ಮನವಿಯನ್ನ ಮಾಡಬಹುದು. ಸ್ಯಾಂಕ್ಷನ್ ಹಾಕೋದಕ್ಕೆ ಇಂಡಿಯಾ, ರಷ್ಯಾ ಹಾಗೆ ಉಕ್ರೇನ್ ಮಧ್ಯೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಸ್ಯಾಂಕ್ಷನ್ಗಳ ಘೋಷಣೆ ಆಯ್ತಲ್ಲ, ಆ ಸ್ಯಾಂಕ್ಷನ್ಗಳನ್ನ, ಆ ನಿಬಂಧನೆಗಳಿಗೆ ಭಾರತ ಮನವಿ ಮಾಡೋದಕ್ಕೆ ಅವಕಾಶ ಇದೆ. ಇದು 4ನೇ ಸಾಧ್ಯತೆ. ಅಂದ್ರೆ ಭಾರತದ ಮುಂದೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಹಲವು ಆಯ್ಕೆಗಳಿದ್ದಾವೆ. ಭಾರತೀಯ ಸೇನೆ ಜಗತ್ತಿನಲ್ಲೇ 4ನೇ ಅತ್ಯಂತ ಪ್ರಬಲವಾದಂತಹ ಸೇನೆ. ಪಾಕಿಸ್ತಾನ 12ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಪ್ರತೀಕಾರವನ್ನ ಭಾರತ ಯಾವ ರೀತಿಯಲ್ಲಿ ತೀರಿಸಿಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇವತ್ತು ಕೂಡ ಪ್ರಧಾನಿ ಮೋದಿ ಆಗ್ಲೇ ಹೇಳಿದ್ದನ್ನ ಕೇಳಿಸಿಕೊಂಡ್ರಿ, ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳಿ. ಆ ನ್ಯಾಯ ಯಾವಾಗ ಸಿಗುತ್ತೆ ಅನ್ನುವಂತಹ ಕುತೂಹಲ. ಪುಲ್ವಾಮಾ ದಾಳಿಯಾದಾಗ 10 ದಿನಗಳ ಒಳಗಾಗಿ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆದಿತ್ತು. ಈಗ ಪಹಲ್ಗಾಮ್ನಲ್ಲಿ ದಾಳಿಯಾಗಿದೆ. ಭಾರತ ಎಷ್ಟು ದಿನಗಳ ಒಳಗಾಗಿ ತನ್ನ ರಿವೆಂಜ್ನ ತೀರಿಸಿಕೊಳ್ಳುತ್ತೆ? ಇದು ಜನರಿಗಿರುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.